ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ವಂಚನೆಯ ಕೇಸ್ಗಳು. ಸಾಲ ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ಹಣ ಗುಳುಂ ಸ್ವಾಹ ಆಗಿದೆ. ಐಶ್ವರ್ಯ ಗೌಡ ಆಯ್ತು, ಶ್ವೇತಾ ಗೌಡ ಆಯ್ತು, ಇದೀಗ ಹೊಸ ವಂಚಕಿಯ ಪ್ರಕರಣ ರೇಖಾ ಕೇಸ್ ಭಾರಿ ಸದ್ದು ಮಾಡ್ತಿದೆ. ಸಾಲ ಕೊಡಿಸೋ ನೆಪದಲ್ಲಿ ಪರಿಚಯ, ನಂತರ ಪಂಗನಾಮ ಹಾಕೋದು. ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್ ಯಾವುದು? ಕಾಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನಗೆ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನೀನು ಮಾತಾಡ. 3,80,00,000 ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಹೌದು. ಅನೇಕ ಜನರಿಗೆ 100 ಕೋಟಿಗೂ ಹೆಚ್ಚು ಹಣ ವಂಚನೆಯಾಗಿದೆ. ಉದ್ಯಮಿಗೆ 25 ಕೋಟಿಯ ಆಸೆಯನ್ನ ತೋರಿಸಿ 5.25 ಕೋಟಿ ರೂಪಾಯಿಯನ್ನ ಗುಳುಮು ಮಾಡಿದಾಳೆ. ಬೆಂಗಳೂರಿನ ಕಾಲ್ಟನ್ ಟವರ್ ಹೆಸರಲ್ಲಿ ಉದ್ಯಮಿಗೆ ದೋಖಾ ಮಾಡಲಾಗಿದೆ. ಇಡಿ, ಐಟಿ, ಇನ್ನು ಸಿಸಿಬಿ ಹೆಸರೇಳಿ ಉದ್ಯಮಿಗೆ ಕೋಟಿ ಕೋಟಿ ವಂಚನೆಯಾಗಿರುವಂತಹ ಪ್ರಕರಣ. ವಿಡಿಯೋ ಕಾಲ್ ರೆಕಾರ್ಡ್ ಅನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡಿದಾರಂತೆ. ರಾಜಕಾರಣಿಗಳ ಹೆಸರಲ್ಲೂ ಕೂಡ ವಂಚನೆಯನ್ನ ಮಾಡಿರುವಂತಹ ರೇಖಾ. ಅನೇಕ ಠಾಣೆಗಳಲ್ಲಿ ರೇಖಾ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. ರೇಖಾಳನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ಸಿಸಿಬಿ ಪೊಲೀಸರು. ವಂಚನೆಗೆ ರೇಖಾಳಿಗೆ ಸಾಥನ್ನ ನೀಡಿದ್ದ ಪತಿಯೂ ಕೂಡ ಅರೆಸ್ಟ್ ಆಗಿದ್ದಾನೆ. ರಾಜ್ಯದಲ್ಲಿ ಮತ್ತೆ 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 ಕೇಳ್ತಾನೆ ಇದೆ ವಂಚನೆಯ ಕೇಸ್ಗಳು. ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆಯ ಪ್ರಕರಣ ಆಯ್ತು, ಇನ್ನು ಶ್ವೇತಾ ಗೌಡ ವಂಚನೆಯ ಪ್ರಕರಣ ಆಯ್ತು. ಇದೀಗ ರಾಜ್ಯದಲ್ಲಿ ಹೊಸ ವಂಚಕಿಯ ಮುಖವಾಡ ಕಳಚು ಬಿದ್ದಿದೆ. ಅದುವೇ ರೇಖಾ ಕೇಸ್ ಭಾರಿ ಸದ್ದು ಮಾಡ್ತಿದೆ. ಅಂದ್ರೆ ಸಾಲ ಕೊಡಿಸುವಂತ ನೆಪದಲ್ಲಿ ಪರಿಚಯ ಮಾಡ್ಕೊಳ್ಳೋದು, ನಂತರ ಪಂಗನಾಮವನ್ನ ಹಾಕೋದು. ಅನೇಕ ಜನರಿಗೆ 100 ಕೋಟಿಗೂ ಹೆಚ್ಚು ಹಣವನ್ನ ವಂಚನೆ ಮಾಡಿದಾಳೆ. ಉದ್ಯಮಿಗೆ 25 ಕೋಟಿಯ ಆಸೆಯನ್ನ ತೋರಿಸಿ 5.25 ಕೋಟಿಯನ್ನ ಗುಳುಂ ಸ್ವಾಹ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನ ಕಾಲ್ಟನ್ ಟವರ್ ಹೆಸರಲ್ಲಿ ಉದ್ಯಮಿಗೆ ದೋಖಾ ಕೂಡ ಆಗಿಬಿಟ್ಟಿದೆ. ಇಡಿ, ಐಟಿ, ಸಿಸಿಬಿಯ ಹೆಸರೇಳಿ ಉದ್ಯಮಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ವಿಡಿಯೋ ಕಾಲ್ ರೆಕಾರ್ಡ್ ಅನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಬೇರೆ ಮಾಡೋದು. ಅದರ ಜೊತೆಯಲ್ಲಿ ರಾಜಕಾರಣಿಗಳ ಹೆಸರಲ್ಲೂ ಕೂಡ ವಂಚನೆ ಮಾಡಿರುವಂತಹ ರೇಖಾ. ಇನ್ನು ಅನೇಕ ಠಾಣೆಗಳಲ್ಲಿ ರೇಖಾ ವಿರುದ್ಧ ವಂಚನೆಯ ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಬೆಂಗಳೂರಿನ ಸಿಸಿಬಿ ಪೊಲೀಸರು ರೇಖಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಯಲ್ಲಿ ರೇಖಾಗೆ ಈ ವಂಚನೆಯ ಖತರ್ನಾಕ್ ಪ್ಲಾನ್ಗಳಲ್ಲಿ ಸಾಥನ್ನ ಕೊಟ್ಟಿದ್ದಂತಹ ಪತಿಯು ಕೂಡ ಅರೆಸ್ಟ್ ಆಗಿದ್ದಾನೆ. ಅಂದ್ರೆ ಒಂದೇ ಪ್ಯಾಟರ್ನ್ ಅಲ್ಲಿ ಆಗ್ತಿದೆ. ಅಥವಾ ಐಶ್ವರ್ಯ ಗೌಡ ಪ್ರಕರಣ, ಶ್ವೇತಾ ಗೌಡ ಪ್ರಕರಣ, ಇದೀಗ ರೇಖಾ ಕೇಸು ಕೂಡ ಅದೇ ಒಂದು ಪ್ಯಾಟರ್ನ್ ಅನ್ನ ಹೊಂದಿದೆ. ಈಗ ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಲ್ಲಿ ಅನೇಕ ಠಾಣೆಗಳಲ್ಲಿ ಈ ವಂಚನೆಯ ಪ್ರಕರಣಗಳು ರೇಖಾ ವಿರುದ್ಧ ದಾಖಲಾಗಿದೆ.